ಬಸವ ತಂದೆಗಳ ಕುರಿತು ಅಪಮಾನಜನಕವಾಗಿ ಮಾತನಾಡಿದ್ದೀರಿ, ತಿದ್ದಿಕೊಳ್ಳಿ, ಕ್ಷಮೆ ಕೇಳಿ ಎಂದು ನಾಡಿನ ಎಲ್ಲರೂ ಹೇಳಿದರು. ಆ ಹೇಳಿದವರಿಗೆ ಅಪಹಾಸ್ಯವಾಗಿ ಮಾತನಾಡುತ್ತೀರಿ. ಗರ್ಭದಿ ಬೀಗದಿರೈ ನೀನು ತೊರೆ ಅಪಹಾಸ್ಯವನು, ಜಲದಿಯಲಿಯುವುದೈ ನಿನ್ನಯ ನೌಕೆ, ಏನು ಗತಿಗೆ ಈ ಜೋಕೆ. ಗೌಡ್ರೆ, ನೀವೇನು ನಿಮ್ಮ ನೌಕೆ ಗಂಡಿಲ್ಲ, ಇನ್ನ ಸಮುದ್ರದಾಗ ಐತಿ, ಮುನಿ ಹೊಕ್ಕೈತಿ. ಅದಕ್ಕೆ ಕಬೀರದಾಸರು ಹೇಳಿದಂಗ ಈಗ ಎಚ್ಚರ ಆಗ್ರಿ. ಅಕ್ಕ ಮಹಾದೇವಿ ತಾಯಿಯವರು ಹೇಳುತ್ತಾರೆ, ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದರೆ, ಹಂದಿ ಗಂಜಿ ಮದಕರಿಯು ಕೆಲಕ್ಕೆ ಸಾರಿದರೆ, ಆ ಹಂದಿಯು ಕೇಸರಿ ಎಪ್ಪುದೇ ಚೆನ್ನ ಮಲ್ಲಿಕಾರ್ಜುನ. ಅದಕ್ಕೆ ಹೇಳಾಕತ್ತಾರ, ಹಂದಿ ಮತ್ತು ಆನೆ ಇದ್ರ ಬದ್ರ ಬಂದ್ರ ಯಾವ್ದು ಮಗ್ಲಿಗೆ ಸೇರ್ತೈತಿ. ಹಂದಿ ಸರಿ ಹಂಗಲ್ಲ, ಹಂದಿ ಹಂಗ ಬರ್ತೈತಿ, ಆನೆ ಹಿಂದಕ್ಕೆ ಸರಿತೈತಿ, ಆನೆ ಸೈಡಿಗೆ ಸರಿತೈತಿ. ಯಾಕಂದ್ರ ಹಂದಿ ಗಡ್ರದಾಗ ಬಿದ್ದು ಹೊಲಸು ಮಾಡ್ಕೊಂಡು ಬಂದಿರ್ತೈತಿ. ಆ ಹೊಲಸು ನಾನು ಹತ್ತಿತೈತಿ ಅಂತ ತಿಳ್ಕೊಂಡು ಆನೆಗಳು ಹಿಂದಕ್ಕೆ ಸರಿತಾವು. ಅದಕ್ಕೆ ಆ ಹಂದಿ ಏನ್ ತಿಳ್ಕೊತೈತಿ, ಈ ಆನೆ ನನಗೆ ಅಂಜಿ ಸರೈತಿ ಅಂದ್ರ ನಾ ಹಂದಿ ಅಲ್ಲ, ನಾ ಸಿಂಹ ತಿಳ್ಕೊತೈತಿ. ಹಂಗೇನ ಸಿಂಹ ಆಗಕ್ ಸಾಧ್ಯ ಐತಿನ? ಈ ಮಾತನ್ನು ತಾವು ಎಚ್ಚರದಿಂದ ತಿಳ್ಕೊಡ್ರಿ. ಯಾಕಂದ್ರ ನಿಮ್ಗ ಮೊನ್ನೆ ನಾವು ವಾಟ್ಸಪ್ನಾಗ ಹೇಳಿದಾಗ ಏನಂದ್ರೆ, ಆ ವಾಟ್ಸಪ್ದಾಗ ಮಾತಾಡ್ತಾವ್, ಆ ಯೂಟ್ಯೂಬ್ನಾಗ ಮಾತಾಡ್ತಾವ್, ಏನ್ ಮಾತಾಡೋದು ಕಿಮ್ಮತ್ತೇ ಇಲ್ಲ. ಅದಕ್ಕ ಇದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಕೈಗೊಂಡೆವು. ಇದಕ್ಕೂ ನೀವು ಅಂಜಲಿಕ್ಕಂದ್ರ ಯಾರ ಶರಣರಿಗೆ ಮತ್ತ ಬಸವಣ್ಣನವರಿಗೆ ದ್ರೋಹ ಮಾಡ್ಯಾರ ಅವ್ರೆಲ್ಲ ಸರ್ವನಾಶವಾಗಿ ಹೋಗ್ಯಾರ. ಅದಕ್ಕ ಸರ್ವಜ್ಞ ಮೂರ್ತಿಗಳ ಒಂದು ಮಾತನ್ನು ನೆಪ್ಪಿಡುಗರು, ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ, ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ, ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದಾನೆ. ಸರ್ವಜ್ಞ, ಆ ರಾವಣನಷ್ಟು ಶ್ರೀಮಂತರದಿರಿ ನೀವು? ರಾವಣನಷ್ಟು ಶಕ್ತಿ ಐತೆ ನಿಮಗ? ರಾವಣನಷ್ಟು ವಿದ್ಯಾ ಕಲ್ತಿರಿ ನೀವು? ಅಂತ ಏನು ನಿಮ್ಮಂತಿಕ್ಕಿಲ್ಲ. ಆದ್ರೂ ಅವನು ಅಂತ ರಾವಣ ಒಂದು ಮಂಜ ಬಂದ ಲಂಕಾ ಎಲ್ಲ ಸುಟ್ಟೋರು ಇದು ಮಳ್ಳಗದ್ದೆ ನಿಂತು. ನೀವ್ ಯಾಕೆ ಗಿಡ್ತಾಪಲ? ಅದಕ್ಕ ಎಚ್ಚರದಿಂದ ಇರ್ರಿ. ತಾವು ಪ್ರತಿಷ್ಠಿತ ಮನೆತನದಲ್ಲಿ ಹುಟ್ಟಿದ್ದೀರಿ. ಭಗವಂತನ ಕೃಪೆಯಿಂದ ತಮ್ಮ ಹತ್ರ ಎಲ್ಲವೂ ಇದೆ. ಬಸವಣ್ಣ ಮತ್ತು ಶರಣರಿಗೆ ಮೋಸ ಮಾಡಿದರೆ ತಮ್ಮ ಸರ್ವನಾಶ ಖಂಡಿತವಾಗಿ ಹಾಗೆ ಆಗುತ್ತದೆ. ಇನ್ನೂ ಕಾಲ ಮಿಂಚಿಲ್ಲ, ಬೇಗನೆ ಒಪ್ಪಿಕೊಳ್ಳಿ ಮತ್ತು ತಿದ್ದಿಕೊಳ್ಳಿರಿ. ಇಲ್ಲವಾದಲ್ಲಿ ನಿಮಗೆ ನಿಮ್ಮ ವಂಶಕ್ಕೆ ರಾಜಕೀಯ ದೂರ ಸರಿಯುತ್ತದೆ. ನಿಮ್ಗೆ ಅಷ್ಟೇ ಅಲ್ಲ, ಮುಂದಿನ ಬಾರಿನೂ MLA ಆಗುದಿಲ್ಲ ನೀವಲ್ಲ, ಇಡೀ ನಿಮ್ಮ ಸಂತಾನದಾಗೆ ಈ ರಾಜಕೀಯ ದೂರ ಆಗ್ತದೆ. ಕೇವಲ ರಾಜಕೀಯ ಅಷ್ಟೇ ಅಲ್ಲ, ತಮ್ಮ ಹತ್ರ ಏನೇನು ಸಂಪತ್ತುಗಳು ಸೇರ್ಕೊಂಡವಲ್ಲ ಆ ಎಲ್ಲ ಸಂಪತ್ತುಗಳು ಕಲ್ಲು ತಾಗಿದ ಮಿಟ್ಟೆಯಂತೆ ದೂರ ಸರಿ ಹೋಗ್ತಾವು. ಎಚ್ಚರ ಎಚ್ಚರ ಎಚ್ಚರ.